ಬಳ್ಳಾರಿ ಜಿಲ್ಲಾಸ್ಪತ್ರೆಯ ವೈದ್ಯ ಡಾಕ್ಟರ್ ಸುನಿಲ್ ಕಿಡ್ನಾಪ್ ಆಗಿದ್ದಾರೆ. ಕಿಡ್ನಾಪ್ಗೆ ಕಾರಣ ಏನು, ಕಿಡ್ನಾಪರ್ಸ್ ಯಾರು, ಈ ಬಗ್ಗೆ ಪೊಲೀಸರು ಈಗ ಆ ಜಾಡನ್ನು ಹುಡುಕುವ ಪ್ರಯತ್ನದಲ್ಲಿದ್ದಾರೆ. ಬೆಳಗ್ಗೆ ವಾಕಿಂಗ್ಗೆ ಹೋಗಿದ್ದ ಸಂದರ್ಭದಲ್ಲಿ ಈ ಕಿಡ್ನಾಪ್ ಅನ್ನ ಮಾಡಲಾಗಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯ ವೈದ್ಯ ಡಾಕ್ಟರ್ ಸುನಿಲ್ ಕಿಡ್ನಾಪ್ಗೆ ಒಳಗಾದವರು. ಶನೇಶ್ವರ ಗುಡಿ ಬಳಿ ಅವರು ವಾಕಿಂಗ್ ಅಂತ ಬೆಳಗ್ಗೆ ಹೋಗಿದ್ದಾರೆ. ಈ ಹೊತ್ತಿನಲ್ಲಿ ಟಾಟಾ ಇಂಡಿಗೋ ಕಾರ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಅಪಹರಣ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿ ನಂತರದಲ್ಲಿ 6 ಕೋಟಿ ಹಣ ಕೊಡಬೇಕು ಅಂತ ಕುಟುಂಬಸ್ಥರಿಗೆ ಡಿಮಾಂಡ್ ಇಟ್ಟಿದ್ದಾರೆ. ವೈದ್ಯರ ಬಾಯಿ ಮುಚ್ಚಿಕೊಂಡು ಆನಂತರದಲ್ಲಿ ಕಾರ್ನಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿರುವಂತಹ ಪ್ರಕರಣ ಇದು. ಈವರೆಗೂ ಕಿಡ್ನಾಪರ್ಸ್ ಯಾರು, ಏನ್ ಕತೆ ಗೊತ್ತಾಗಿಲ್ಲ. ಕಾರಣ ಅವರು ಹಣಕ್ಕಾಗಿ ಬೇಡಿಕೆ ಇಟ್ಟಾಗಲೂ ಕೂಡ ತಮ್ಮ ದೂರವಾಣಿ ಮುಖಾಂತರ ಕರೆ ಮಾಡಿಲ್ಲ. ಬದಲಾಗಿ ಡಾಕ್ಟರ್ ಸುನಿಲ್ ಅವರ ಮೊಬೈಲ್ ನಂಬರ್ಲಿಂದಲೇ ಅವರ ಫ್ಯಾಮಿಲಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಇನ್ನು ಹಣ ಅವರ ಸಹೋದರ ಮಧ್ಯದ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ. ಈ ವಿಷಯವಾಗಿ ಏನಾದರೂ ಹಣ ಸಿಗುತ್ತೆ ಅಂತೇನಾದರೂ ಉದ್ದೇಶಪೂರ್ವಕವಾಗಿ ಈ ರೀತಿ ಕಿಡ್ನಾಪರ್ಸ್ ಮಾಡಿದ್ದಾರಾ ಅನ್ನುವ ಪ್ರಶ್ನೆಯೂ ಕೂಡ ಇಲ್ಲಿ ಮನೆ ಮಾಡಿದೆ. ಇನ್ನು ಕಿಡ್ನಾಪ್ ಆದಂತಹ ಸಂದರ್ಭ, ಆ ವಿಷಯ ಏನಾಯಿತು, ಏನು ಕತೆ ಅಂತ ಆ ಫ್ಯಾಮಿಲಿ ಜೊತೆಗೆ ಮಾತನಾಡಿ ಆ ಫ್ಯಾಮಿಲಿಗೆ ಸಮಾಧಾನ ಹೇಳುವಂತಹ ಕೆಲಸವನ್ನು ಶಾಸಕ ಜನಾರ್ದನ ರೆಡ್ಡಿ ಅವರು ಮಾಡಿದ್ದಾರೆ. ಡಾಕ್ಟರ್ ಸುನಿಲ್ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ದಾರೆ. ಅವರ ನಿವಾಸಕ್ಕೆ ಹೋದ್ರು, ಅವ್ರನ್ನ ಭೇಟಿ ಮಾಡಿದ್ರು. ಬಳ್ಳಾರಿಯ ಸತ್ಯನಾರಾಯಣ ಪೇಟೆಯಲ್ಲಿರುವಂತಹ ಡಾಕ್ಟರ್ ಸುನಿಲ್ ಅವರ ನಿವಾಸ. ಜನಾರ್ದನ ರೆಡ್ಡಿ ಅವರ ಮುಂದೆ ಇಡೀ ಕುಟುಂಬಸ್ಥರು ಕಣ್ಣೀರನ್ನ ಹಾಕಿ ದಯಮಾಡಿ ಹೇಗಾದರೂ ಮಾಡಿ ನಮ್ಮ ಮನೆಯವ್ರನ್ನ ವಾಪಸ್ ಕರೆಸ್ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಇಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಧೈರ್ಯವನ್ನ ತುಂಬಿದ್ದಾರೆ. ಜೊತೆಗೆ ಪೊಲೀಸರ ಜೊತೆಗೂ ಕೂಡ ಶಾಸಕ ಜನಾರ್ದನ ರೆಡ್ಡಿ ಅವರು ಮಾತನಾಡಿದ್ದಾರೆ. ಈ ಪ್ರಕರಣದಲ್ಲಿ ಅದು ಏನೇ ಆಗಿರಲಿ, ಎಲ್ಲೇ ಇರಲಿ, ಇವತ್ತೇ ಹುಡುಕಿ ತರಬೇಕು ಅನ್ನುವಂತಹ ವಿಚಾರವನ್ನು ಮಾತಾಡಿದ್ದಾರೆ. ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದೀವಿ, ಪುಣ್ಯ ಮಾಡಿದ್ದೀವಿ. ಒಂದು ಹೆಸರಂತ ಕುಟುಂಬ ಗುರುನಾಥ್ ಶೆಟ್ಟಿ ಅವರು ಅಂತಂದರೆ ಇಡೀ ಬಳ್ಳಾರಿ ನಗರದಲ್ಲಿ ಒಂದು ಒಳ್ಳೆ ಕುಟುಂಬ, ಒಳ್ಳೆ ವ್ಯಾಪಾರಸ್ಥರ ಕುಟುಂಬ. ಮತ್ತು ಅದರಲ್ಲಿ ವಿಶೇಷವಾಗಿ ಅವರ ದೊಡ್ಡ ಮಗ ವೇಣು ವ್ಯವಹಾರಗಳು ನೋಡ್ಕೊತಾ ಇದ್ದರೆ, ಎರಡನೇ ಮಗ ಡಾಕ್ಟರ್ ಸುನಿಲ್ ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು, ಪೀಡಿಯಾಟ್ರಿಷಿಯನ್. ಅದು ಇವತ್ತು ದಿನ ಬೆಳಿಗ್ಗೆ ಅವರು ವಾಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ದುಷ್ಕರ್ಮಿಗಳು ಬಂದು ಅವ್ರನ್ನ ಕಿಡ್ನ್ಯಾಪ್ ಮಾಡಿರೋಂಥ ಒಂದು ಘಟನೆ ಇಡೀ ಬಳ್ಳಾರಿ ನಗರವನ್ನೇ ಬೆಚ್ಚಿ ಬೀಳ್ತಿರುವಂಥ ಒಂದು ವಿಚಾರ. ಮತ್ತು ಅವರೊಬ್ಬ ಡಾಕ್ಟ್ರು, ಯಾವ ಒಬ್ಬರ ತಂಟೆಗೂ ಹೋಗ್ದೇನೆ ಅವ್ರ ಪಾರ್ಟಿಗೆ ಅವರು ನೋಡ್ರಿ, ಬೆಳಿಗ್ಗೆ ನಾನು ಆ ಕ್ಯಾಮೆರಾದಲ್ಲಿ ನೋಡಿದೆ, ನಾನು ಒಬ್ಬಂಟಿಯಾಗಿ ಅವರು ವಾಕಿಂಗ್ ಮಾಡ್ಕೊತ ಹೋಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ಶಾಸಕರು ಕೂಡ ಸ್ಥಳಕ್ಕೆ ಹೋದ್ರು, ಜೊತೆಗೆ SP ಜೊತೆಗೆ ಮಾತನಾಡಿದ್ರು. ಇಲ್ಲಿಯವರೆಗೂ ಅಪಹರಣಕಾರರು ಯಾರು ಅನ್ನೋದ್ರ ಬಗ್ಗೆ ಕಿಂಚಿತ್ತು ಸುಳಿವು ಸಿಗ್ತಾ ಇಲ್ವಾ? ಹೌದು ದಿವ್ಯ ಜ್ಯೋತಿ, ಇದುವರೆಗೂ ಸಹಿತ ಅಪಹರಣಕಾರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸುಳಿವು ಪೊಲೀಸರಿಗೆ ಸಿಕ್ಕಿಲ್ಲ. ಯಾಕಂದರೆ ಪ್ರಮುಖವಾಗಿ ಸತ್ಯನಾರಾಯಣ ಪೇಟೆ ಇರುವಂಥದ್ದು ಬಳ್ಳಾರಿಯ ಹೃದಯ ಭಾಗದಲ್ಲಿ. ಅಲ್ಲಿ ಸಾಮಾನ್ಯವಾಗಿ ಪ್ರತಿನಿತ್ಯವೂ ಸಹಿತ ಏನು ಡಾಕ್ಟರ್ ಸುನಿಲ್ ಅವರು ಇದ್ದರೆ, ಅವರು ಪ್ರತಿನಿತ್ಯ ಕೂಡ ಅಲ್ಲೇ ವಾಕನ್ನು ಮಾಡ್ತಾ ಇದ್ರು. ಅಂದರೆ ಇದರ ಸುಳಿವನ್ನು ಏನು ಅಪಹರಣಕಾರರು ಅರ್ಥಕೊಂಡಿದ್ದಾರೆ. ಪ್ರತಿದಿನವೂ ಕೂಡ ಕಳೆದ ಒಂದು ವಾರದಿಂದಲೂ ಕೂಡ ಸರ್ಚ್ ಮಾಡಿದ್ದಾರೆ. ಅವ್ರು ಯಾವಾಗ ಬರ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ, ಯಾವ ರೂಟ್ಲಿಂದ ಬರ್ತಾರೆ ಅನ್ನುವಂಥದ್ದನ್ನು ಒಂದಿಷ್ಟು ಮಾಹಿತಿಗಳನ್ನು ಆರಂಭದಲ್ಲಿನೇ ಕಲೆ ಹಾಕಿ ನಂತರದಲ್ಲಿ ಬೆಳಗಿನ ಜಾವ 6:30 ಸುಮಾರಿಗೆ ಸುನಿಲ್ ಅವರು, ಅಂದರೆ ಡಾಕ್ಟರ್ ಸುನಿಲ್ ಅವರು ವಾಕಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಾರ್ನಲ್ಲಿ ಬಂದಂಥ 3 ರಿಂದ 4 ಜನ ಅಪಹರಣಕಾರರು ಅವ್ರಿಗೆ ಬಾಯಿಗೆ ಒಂದು ಬಟ್ಟೆನ ಇಡೋದ್ರ ಮೂಲಕ ಅವ್ರನ್ನ ಏಕಾಏಕಿ ಕಾರ್ನಲ್ಲಿ ಕೂರಿಸ್ಕೊಂಡು ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನುವಂಥ ಮಾಹಿತಿ ಇದುವರೆಗೂ ಕೂಡ ಸಿಕ್ಕಿಲ್ಲ. ಒಂದು ಮಾಹಿತಿಯ ಪ್ರಕಾರ ಡಾಕ್ಟರ್ ಸುನಿಲ್ ಅವರ ಸಹೋದರ ವೇಣು ಅನ್ನೋಂಥವ್ರು ಏನಿದ್ರೆ, ಅವರು ಮದ್ಯದ ವ್ಯಾಪಾರವನ್ನು ಮಾಡ್ತಿದ್ರು. ಹೀಗಾಗಿ ಒಂದಿಷ್ಟು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವೈಮನಸ್ಸುಗಳಿತ್ತು. ಬಹುತೇಕ ಡಾಕ್ಟರ್ ಸುನಿಲ್ ಅವರ ಕಿಡ್ನಾಪ್ಗೆ ಇದೇ ಒಂದು ಕಾರಣ ಆಗಿದೆ ಅನ್ನುವಂಥ ಒಂದು ರೀತಿಯ ಅಂದ್ರೆ ಪ್ರಾಥಮಿಕ ಮಾಹಿತಿ ಸಿಕ್ಕಿರುವಂಥದ್ದು. ಹೀಗಾಗಿ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನುವಂಥ ಸ್ಪಷ್ಟೀಕರಣ ಮಾತ್ರ ಸಿಕ್ಕಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಬಳ್ಳಾರಿಯ ಗಾಂಧಿನಗರದ ಪೊಲೀಸರು ಕೂಡ ಅವ್ರ ಮನೆಗೆ ಭೇಟಿ ನೀಡಿ, ಅದ್ರ ಜೊತೆಗೆ SP ಅವರು ಕೂಡ ಭೇಟಿ ನೀಡಿ ಕುಟುಂಬಸ್ಥರಿಂದ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಅದಾದ್ಮೇಲೆ 1-2 ಕಡೆಗಳಲ್ಲಿ ಅವರ ಲೊಕೇಶನ್ ಟ್ರೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅದಾದ್ಮೇಲೆ ಮತ್ತೆ ಆ ಒಂದು ಅಪಹರಣಕಾರರ ಕಾರು ಎಲ್ಲಿಗೋಯ್ತು, ಯಾವ ಮಾರ್ಗದಲ್ಲಿ ಹೋಯ್ತು ಅನ್ನುವಂಥದ್ದು ಪೊಲೀಸರಿಗೆ ಸಿಕ್ಕಿಲ್ಲ. ಯಾಕಂದ್ರೆ ಆರಂಭದಲ್ಲಿ ಏನು ಅಪಹರಣಕಾರಿದ್ರು, ಅವರು ಸ್ವತಃ ಡಾಕ್ಟರ್
ಸುನಿಲ್ ಅವರ ಮೊಬೈಲ್ ಅನ್ನ ಬಳಕೆ ಮಾಡ್ಕೊಂಡು ಅವ್ರ ಕುಟುಂಬಸ್ಥರಿಗೆ ಕರೆಯನ್ನ ಮಾಡ್ತಿದ್ರು. ಆರಂಭದಲ್ಲೇ 3 ಕೋಟಿ ಬೇಡಿಕೆ ಇಟ್ಟರು, ಅದಾದ್ಮೇಲೆ ಮತ್ತೆ ಎಕ್ಸ್ಟ್ರಾ 3 ಕೋಟಿ ಅಂದ್ರೆ ಒಟ್ಟು 6 ಕೋಟಿ ಹಣದ ಬೇಡಿಕೆ ಇಟ್ಟರು. ಇದೆಲ್ಲದಕ್ಕೂ ಕೂಡ ಹಣಕಾಸಿನ ವ್ಯವಹಾರ ಅಂದ್ರೆ ಡಾಕ್ಟರ್ ಸುನಿಲ್ ಅವರ ಸಹೋದರ ವೇಣು ಅವರು ನಡೆಸಿದ್ರು, ಏನು ಆರಂಭದಲ್ಲಿ ಒಂದಿಷ್ಟು ಫೈನಾನ್ಸ್ ನಡೆಸಿದ್ರಂತೆ. ಬಹುತೇಕ ಅದೇ ಒಂದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಸುನಿಲ್ ಅವ್ರನ್ನ ಕಿಡ್ನಾಪ್ ಮಾಡಿದ್ರೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡೀ ಬಳ್ಳಾರಿ ನಗರದಲ್ಲಿ ಒಂದು ರೀತಿಯ ಭಯದ ವಾತಾವರಣ ನಿರ್ಮಾಣವಾಗಿದೆ. ಯಾಕಂದ್ರೆ ಆ ಮನೆಯ ಮುಂಭಾಗದಲ್ಲೇ ಜನನಿಬಿಡ, ಅದು ಕೂಡ ಪ್ರಮುಖವಾಗಿ ಜನನಿಬಿಡ ಪ್ರದೇಶದಲ್ಲಿ ವಾಕಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಕಿಡ್ನಾಪ್ ಮಾಡಿರೋದ್ರಿಂದಾಗಿ ಬಳ್ಳಾರಿಯ ಜನರಲ್ಲಿ ಒಂದು ರೀತಿಯ ಭಯದ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಹೀಗಾಗಿ ಇವತ್ತು ಈ ಒಂದು ಮಾಹಿತಿ ತಿಳಿದ ನಂತರದಲ್ಲಿ ಗಂಗಾವತಿ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ಅವ್ರ ಮನೆಗೆ ಭೇಟಿ ನೀಡೋದ್ರ ಮೂಲಕ ಕುಟುಂಬಸ್ಥರಿಗೆ ಧೈರ್ಯವನ್ನು ಕೂಡ ಹೇಳಿದ್ರು. ಇದೇ ಸಂದರ್ಭದಲ್ಲಿ SP ಅವ್ರ ಜೊತೆಗೆ ಕೂಡ ಮಾತನಾಡಿ ಆದಷ್ಟು ಬೇಗ ಅವರನ್ನ ಸುರಕ್ಷಿತವಾಗಿ ಕರೆತರೋ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಅದರ ಒಟ್ಟಾರೆಯಾಗಿ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಸುನಿಲ್ ಅವರ ಕಿಡ್ನಾಪ್ ಆಗಿದೆ ಅನ್ನುವಂತ ಒಂದು ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಅಮರೀಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಇದೊಂದು ಪ್ಲಾನ್ಡ್ ಕಿಡ್ನಾಪ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ 2 ಕೋಟಿಗೆ ಡಿಮಾಂಡ್ ಇಟ್ಟಿದ್ದಾರೆ. ಈಗ ಫ್ಯಾಮಿಲಿ ಜೊತೆಗೆ ಎನ್ಕ್ವೈರಿ ಆಗುತ್ತೆ. ಯಾರಿಂದಾದ್ರೂ ಬೆದರಿಕೆ ಇತ್ತಾ ಅಥವಾ ಯಾರ ಜೊತೆಗಾದ್ರೂ ವೈಮನಸ್ಸಿತ್ತಾ, ಯಾರ ಮೇಲಾದ್ರೂ ನಿಮಗೆ ಅನುಮಾನಗಳಿದೆಯಾ, ಆ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಪ್ರಾಥಮಿಕ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಅದರ ಆಧಾರದ ಮೇಲೆ ಅನುಮಾನಸ್ತ್ರ ಮೇಲೆ ನಿಗಾ ಇಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಸದ್ಯ ಕಾರ್ ಯಾವ ಮಾರ್ಗವಾಗಿ ಹೋಗಿದೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಲಭ್ಯವಾಗದೇ ಇರೋ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಈ ಅಪಹರಣಕಾರರು ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಆಗ ಇದನ್ನು ಪತ್ತೆ ಹಚ್ಚಲಿಕ್ಕೆ ಬೇಕಾದಂತಹ ತಯಾರಿಗಳನ್ನು ಈಗ ಪೊಲೀಸರು ಮಾಡಿಕೊಂಡಿದ್ದಾರೆ.